ಬಂಗಾಳದಲ್ಲಿ ಮಮತಾ ಮೊಂಡಾಟ, ಸುಪ್ರೀಂ ಮೆಟ್ಟಿಲೇರಿದ್ರೆ ಬಿಜೆಪಿಗೆ ಬ್ರೇಕ್ ಬೀಳುತ್ತಾ? ಪಶ್ಚಿಮ ಬಂಗಾಳದಲ್ಲಿ ಈಗ ರಾಜಕೀಯದ ಹೀಟ್ ಏರಿಕೆಯಾಗಿದೆ. 15 ವರ್ಷಗಳ ಮಮತಾ ಸಾಮ್ರಾಜ್ಯಕ್ಕೆ ಬಂಗಾಳದ ಜನ ಫುಲ್ ಸ್ಟಾಪ್ ಇಟ್ಟಿದ್ರು, ದೀದಿ ಮಾತ್ರ ನಾನು ಕುರ್ಚಿ ಬಿಡಲ್ಲ ಅಂತ ಮೊಂಡಾಟಕ್ಕೆ ಬಿದ್ದಿದ್ದಾರೆ. ಮೇ 4ಕ್ಕೆ ರಿಸಲ್ಟ್ ಬಂದ್ರು, ಮೇ 9ಕ್ಕೆ ಬಿಜೆಪಿ ಪ್ರಮಾಣ ವಚನಕ್ಕೆ ರೆಡಿ ಆಗ್ತಿರೋದು ಮಮತಾ ಬೆನರ್ಜಿ ಅಡ್ಡಿಪಡಿಸೋಕೆ ಎಲ್ಲಾ ರೀತಿ ಪ್ಲಾನ್ ಮಾಡುತ್ತಿದ್ದಾರೆ. ಸೋಲನ್ನು ಒಪ್ಪಿಕೊಳ್ಳಲು ಬದಲು ಡೆಮಾಕ್ರಸಿ ಕಳ್ಳತನವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋಕೆ ದೀದಿ ರೆಡಿಯಾಗಿದ್ದಾರೆ. ಅಸಲಿಗೆ ಜನಾಭಿಪ್ರಾಯವನ್ನು ಗೌರವಿಸೋದು ಬಿಟ್ಟು ಮಮತಾ ಯಾಕಿಷ್ಟು ಹಠಕ್ಕೆ ಬಿದ್ದಿದ್ದಾರೆ? ಬಿಜೆಪಿ ಪಟ್ಟಾಭಿಷೇಕಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕುತ್ತಾ? ದೀದಿಯ ಈ ಅಹಂ ಬಂಗಾಲವನ್ನು ಎಲ್ಲಿಗೆ ತಂದೆ ನಿಲ್ಲಿಸಿದೆ? ಮಮತಾ ಬೆನರ್ಜಿಯ ಈ ಕೊನೆಯ ಹಂತದ ಸರ್ಕಸ್ ಹೇಗಿದೆ ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀವಿ ನೋಡಿ. 15 ವರ್ಷದ ಆಡಳಿತಕ್ಕೆ ಜನ ಬ್ರೇಕ್ ಹಾಕಿದ್ರು ರಾಜೀನಾಮೆ ಕೊಡಲು ನಿರಾಕರಿಸಿದ ಮಮತಾ ಬೆನರ್ಜಿ ಸಂವಿಧಾನದ ಬಳಸಿ ವಿಧಾನಸಭೆ ವಿಸರ್ಜಿಸಿ ಮಾಸ್ಟರ್ ಸ್ಟ್ರೋಕ್ ರಾಜ್ಯಪಾಲ RN ರವಿ ಬಿಜೆಪಿಯ ಪ್ರಮಾಣ ವಚನಕ್ಕೆ ತಡೆ ನೀಡಲು ಕಾನೂನು ಹೋರಾಟಕ್ಕೆ ಮುಂದಾದ ಟಿಎಂಸಿ. ಬಿಜೆಪಿಯ 207 ಶಾಸಕರ ಬಲದ ಮುಂದೆ ಮಮತಾ ಪ್ಲಾನ್ ವರ್ಕ್ ಆಗುತ್ತಾ? ಪಶ್ಚಿಮ ಬಂಗಾಳದಲ್ಲಿ ಮೇ 4ರಂದು ಬಂದ ರಿಸಲ್ಟ್ಸ್ ಅಕ್ಷರಶಃ ಮಮತಾ ಬೆನರ್ಜಿಗೆ ಬಿಗ್ ಶಾಕ್ ಕೊಟ್ಟಿದೆ. ಆದ್ರೆ ಸೋತ್ ಮೇಲೆ ಸೈಲೆಂಟ್ ಆಗಿ ಮನೆಗೆ ಹೋಗೋದು ಬಿಟ್ಟು ದೀದಿ ಈಗ ಡೆಡ್ಲಿ ಗೇಮ್ ಶುರು ಮಾಡಿದ್ದಾರೆ. ಇದು ಕದ್ದ ಜನಾದೇಶ, ನಾನು ರಾಜೀನಾಮೆ ಕೊಡಲ್ಲ ಅಂತ ಸವಾಲು ಹಾಕ್ತಿರೋದು ನೋಡಿದ್ರೆ ಇವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ ಅನ್ನೋ ಪ್ರಶ್ನೆ ಕಾಡುತ್ತಿದೆ. ಅಧಿಕಾರ ಹೋದ್ಮೇಲೂ ಕುರ್ಚಿ ಮೇಲಿರೋ ವ್ಯಾಮೋಹಕ್ಕೆ ಈಗ ಬಂಗಾಳದಲ್ಲಿ ಸಂವಿಧಾನಿಕ ಇಕ್ಕಟ್ಟನ್ನು ಸೃಷ್ಟಿ ಮಾಡಿದೆ. ಮಮತಾ ಬೆನರ್ಜಿ ರಾಜೀನಾಮೆ ನೀಡಲು ಹಠ ಮಾಡಿದ ತಕ್ಷಣ ರಾಜ್ಯಪಾಲ RN ರವಿ ಅವರು ಸುಮ್ಮನೆ ಕೂರಲಿಲ್ಲ. ಸಂವಿಧಾನದ ಪವರ್ ಬಳಸಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿದ್ದಾರೆ. ಇದರಿಂದ ದೀದಿ ನೇತೃತ್ವದ ಕ್ಯಾಬಿನೆಟ್ ಈಗ ತಾಂತ್ರಿಕವಾಗಿ ಅಸ್ತಿತ್ವದಲ್ಲಿ ಇಲ್ಲ. ಆದ್ರೆ ಇದನ್ನೇ ಇಟ್ಟುಕೊಂಡು ಮಮತಾ ಈಗ ಸಿಂಪತ್ತಿ ಗೆಟ್ಟಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ರಾಜ್ಯಪಾಲರ ನಿರ್ಧಾರವನ್ನು ಅನ್ಯಾಯ ಅಂತ ಕೂಗಾಡುತ್ತಿರೋ ದೀದಿ ತಮ್ಮ ಅಹಂಕಾರವನ್ನು ಜನಾದೇಶಕ್ಕಿಂತ ಮೇಲೆ ಇಟ್ಟಿರೋದು ನೆಗೆಟಿವ್ ಆಗಿ ಕಾಣ್ತಿದೆ. ಈಗ ಮಮತಾ ಅವರು ಮುಂದಿರೋ ಏಕೈಕ ದಾರಿ ಅಂದ್ರೆ ಅದು ಸುಪ್ರೀಂ ಕೋರ್ಟ್. ಬಿಜೆಪಿಯ ಪ್ರಮಾಣ ವಚನವನ್ನು ತಡೆಯೋಕೆ ಟಿಎಂಸಿ ಲೀಗಲ್ ಟೀಮ್ ಈಗ ಸುಪ್ರೀಂ ಮೆಟ್ಟಿಲೇರೋಕೆ ಫುಲ್ ರೆಡಿ ಆಗಿದೆ. ಆದ್ರೆ ಇಲ್ಲಿ ಮ್ಯಾಟರ್ ಇರೋದು ಬೇರೆ. ಬಿಜೆಪಿ ಬಳಿ 207 ಶಾಸಕರ ಸ್ಪಷ್ಟ ಬಹುಮತವಿದೆ. ಮೆಜಾರಿಟಿ ಇರೋ ಪಕ್ಷವನ್ನು ಸರ್ಕಾರ ರಚಿಸದಂತೆ ತಡೆಯಲು ನ್ಯಾಯಾಲಯ ಸಾಮಾನ್ಯವಾಗಿ ಮುಂದಾಗಲ್ಲ. ಹಾಗಾಗಿ ದೀದಿ ಎಷ್ಟೇ ಸರ್ಕಸ್ ಮಾಡಿದ್ರೂ ಸುಪ್ರೀಂ ಕೋರ್ಟಿನಲ್ಲಿ ಇವರಿಗೆ ರಿಲೀಫ್ ಸಿಗೋದೇ ಡೌಟ್ ಅನ್ಸುತ್ತೆ. ಮಮತಾ ಬೆನರ್ಜಿಯ ಅಸಲಿ ಅಜೆಂಡಾ ಏನಪ್ಪಾ ಅಂದ್ರೆ ಹೇಗಾದ್ರೂ ಮಾಡಿ ಬಿಜೆಪಿಯನ್ನು ಅಧಿಕಾರಕ್ಕೆ ಬಾರದಂತೆ ತಡೆಯೋದು. ಇದಕ್ಕಾಗಿ ಅವರು ತಮ್ಮ ಹಳೆಯ ವಕೀಲ ವೃತ್ತಿಯನ್ನು ಮತ್ತೆ ಶುರು ಮಾಡ್ತೀನಿ ಅಂತಲೂ ಹೇಳ್ತಿದ್ದಾರೆ. ಚುನಾವಣಾ ಆಯೋಗ ಮತ್ತು ಸೆಂಟ್ರಲ್ ಫೋರ್ಸ್ ಮೇಲೆ ಗೂಬೆ ಕುರಿಸೋದು ದೀದಿಯ ಹಳೆಯ ಟ್ರಿಕ್. ಆದ್ರೆ ಈ ಬಾರಿ ಜನ ಕೊಟ್ಟಿರೋ ತೀರ್ಪನ್ನು ಇವರು ಬ್ಲಾಕ್ ಡೇ ಅಂತ ಕರೆಯೋದು ಬಂಗಾಳದ ಜನರಿಗೆ ಮಾಡ್ತಿರೋ ಅವಮಾನ ಅಲ್ವಾ ಅನ್ನೋ ಚರ್ಚೆ ಶುರುವಾಗಿದೆ. ಇತ್ತ ಮಮತಾ ಕಾನೂನು ಸಮರಕ್ಕೆ ರೆಡಿ ಆಗ್ತಿದ್ದರೆ ಅತ್ತ ಬಿಜೆಪಿ ಮೇ 9ಕ್ಕೆ ಪ್ರಮಾಣ ವಚನಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ. ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ವಿಜಯೋತ್ಸವ ಆಚರಿಸಲು ಅಮಿತ್ ಶಾ ಸೇರಿದಂತೆ ಡೆಲ್ಲಿ ಲೀಡರ್ಸ್ ಕೋಲ್ಕತ್ತಾಗೆ ಲ್ಯಾಂಡ್ ಆಗಿದ್ದಾರೆ. ದೀದಿ ಎಷ್ಟು ಅಡ್ಡಪಡಿಸಿದ್ರು ಸಂವಿಧಾನಬದ್ಧವಾಗಿ ಬಿಜೆಪಿ ಸರ್ಕಾರ ರಚಿಸೋದು ಪಕ್ಕ ಅನ್ಸುತ್ತೆ. ಮಮತಾ ಮಾಡ್ತಿರೋ ಈ ಅಡ್ವರ್ಟೈಸ್ಮೆಂಟ್ ಪಾಲಿಟಿಕ್ಸ್ ಬಿಜೆಪಿಯ ವೇಗವನ್ನು ತಡೆಯೋಕೆ ಸಾಧ್ಯವೇ ಇಲ್ಲ ಅನ್ನೋದು ಪೊಲಿಟಿಕಲ್ ಅನಾಲಿಸಿಸ್. ವಾಸ್ತವವಾಗಿ ಮಮತಾ ಬೆನರ್ಜಿ ಅವರಿಗೆ ಈಗ ಸೋಲನ್ನು ಜೀರ್ಣಿಸಿಕೊಳ್ಳೋಕೆ ಆಗ್ತಿಲ್ಲ. 15 ವರ್ಷಗಳ ಕಾಲ ಬಂಗಾಳವನ್ನು ಅಳಿದ ಅಹಂ ಈಗ ಅವರನ್ನು ಕಣ್ಮುಚ್ಚಿ ಮಾಡಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಏನೋ ಒಂದು ಮ್ಯಾಜಿಕ್ ಮಾಡ್ತೀನಿ ಅನ್ಕೊಂಡ್ರೆ ದೀದಿಗೆ ನಂಬರ್ ಗೇಮ್ ಮುಂದೆ ಯಾವ್ದು ನಡೆಯಲ್ಲ ಅನ್ನೋದು ಗೊತ್ತಿದೆ. ಆದ್ರೂ ಬಿಜೆಪಿ ಗೆಲುವಿನ ಸಂಭ್ರಮವನ್ನು ಹಾಳು ಮಾಡೋದು ಮತ್ತು ಅದನ್ನು ಕೋರ್ಟ್ ಕಟೆಗೆ ಎಳೆಯೋದು ಇವರ ಸದ್ಯದ ಮೇನ್ ಟಾರ್ಗೆಟ್. ಸುಪ್ರೀಂ ಕೋರ್ಟ್ ಈ ಹಿಂದೆ ಹಲವು ತೀರ್ಪುಗಳಲ್ಲಿ ಬಹುಮತ ಪರೀಕ್ಷೆ ಸಭೆಯಲ್ಲಿ ಆಗಬೇಕು ಅಂತ ಹೇಳಿದೆ. ಇಲ್ಲಿ ಸ್ಪಷ್ಟ ಸಂಖ್ಯಾಬಲ ಇರೋದ್ರಿಂದ ಪ್ರಮಾಣ ವಚನವನ್ನು ತಡೆಯೋಕೆ ಯಾವುದೇ ಸ್ಟ್ರಾಂಗ್ ರೀಸನ್ ಇಲ್ಲ. ಮಮತಾ ಅವರು ವಿನಾಕಾರಣ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಕಿಡಿಕಾರುತ್ತಿರೋದು ಅವರ ಇಮೇಜ್ಗೆ ಧಕ್ಕೆ ತರ್ತಿದೆ. ಸೋಲನ್ನು ಘನತೆಯಿಂದ ಒಪ್ಪಿಕೊಳ್ಳಲು ಬದಲು ಇಂತಹ ಹಠಮಾರಿ ಧೋರಣೆ ತೋರೋದು ರಾಜಕೀಯವಾಗಿ ಅನಾಹುತಕಾರಿ ಅನಿಸುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯೋದು ಈಗ ಕೇವಲ ಸಮಯದ ಪ್ರಶ್ನೆ ಅಷ್ಟೇ. ಮಮತಾ ಬೆನರ್ಜಿಯ ಈ ರಿವೆಂಜ್ ಪಾಲಿಟಿಕ್ಸ್ ಬಂಗಾಳವನ್ನು ಇನ್ನಷ್ಟು ಅಶಾಂತಿಗೆ ತಳ್ಕುತ್ತಾ ಅನ್ನೋ ಭಯ ಶುರುವಾಗಿದೆ. ಮೇ 9ರ ಒಳಗೆ ಸುಪ್ರೀಂನಿಂದ ಯಾವ್ದಾದ್ರೂ ಮಿರಾಕಿಲ್ ಆರ್ಡರ್ ಬರದಿದ್ರೆ ಮಮತಾ ಮನೆಯಲ್ಲಿ ಕೂರೋದು ಗ್ಯಾರಂಟಿ. ಅಧಿಕಾರಕ್ಕಾಗಿ ಹಠ ಹಿಡಿದಿರೋ ದೀದಿಯ ಈ ನಡೆ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿಯುತ್ತಾ ಕಾದು ನೋಡ್ಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.